ಸಂಪರ್ಕ ಮಾಡ್ತಾ ಇದ್ದೀವಿ, ಯಾವ ರೀತಿಯಾಗಿ ಜನರಿಗೆ ಸಹಾಯ ಮಾಡ್ತಾ ಇದ್ದೀವಿ ಅನ್ನೋದನ್ನು ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮಾಡೋ ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ಇವತ್ತು ಹೇಳಿದ್ನಲ್ಲ ನಿಮಗೆ, ಈಗಾಗಲೇ ಇವರೆಲ್ಲರಿಗೂ ಮೊದಲಿಗಂತೂ ಗೋಕಾಕ್ ತಾಲೂಕು ಆಗಿರ್ಬೋದು, ಇವತ್ತು ಆಗಿರುವಂಥ ಮೂಡಲಗಿ ತಾಲೂಕು ಆಗಿರ್ಬೋದು, ಇಲ್ಲೇ ವಿಶೇಷವಾಗಿ ವಿರೋಧಿ ಬಲಗಳು ಗಟ್ಟಿಯಾಗಿ ಬೆಳೀಲಿಲ್ಲ ಅನ್ನುವಂಥದ್ದು ಗಮನಿಸ್ಬೇಕಾಗಿದೆ. ಯಾಕಂದರೆ ಇವತ್ತೇನೋ ನಾವು ಅಂತೇಶ್ ಕಡಾಡಿ ಅವರು ಇಲೆಕ್ಷನ್ ಟೈಮ್ಗೆ ಬರ್ತಾರಪ್ಪ ಅನ್ನುವಂಥ ವಾತಾವರಣ ಅದ. ಅಶೋಕ್ ಪೂಜಾರಿ ಅವ್ರ ಮೇಲೂ ಇದು ಆರೋಪ, ಇಲ್ಲಪ್ಪ ಇಲೆಕ್ಷನ್ ಇದ್ದಾಗ ಅಷ್ಟು ಬರ್ತಾರೆ, ನಂತರ ನಾವು ಇದೀವೋ ಇಲ್ಲೋ ಅನ್ನೋದು ಕೇಳೋದಿಲ್ಲ ಅನ್ನೋಂಥ ಆರೋಪ. ಇವತ್ತು ಮಹಾಂತೇಶ್ ಕಡಾಡಿ ಅವ್ರಿಗೆ ಯಾವುದೋ ಮಾತು ಬರ್ತಾಯಿದೆ. ಇದ್ದಿದ್ರೆ ಮಹಾಂತೇಶ್ ಕಡಾಡಿ ಏನೋ ಭೇಟಿ ಆಗ್ತಾರೆ, ಕೆಲವೊಬ್ರು ಇಷ್ಟು ಮಾತಾಡ್ತಾ ಇದ್ದಾರೆ. ಆ ಭಾಗದಲ್ಲಿ ಈರಣ್ಣ ಕಡಾಡಿ ಅವರು ಹೌದು ಒಳ್ಳೆಯ ಕೆಲಸಗಾರರು, ಒಳ್ಳೆಯವರಿದ್ದಾರೆ, ಆದರೆ ಎಲ್ಲದಕ್ಕೂ ಎಲ್ಲಿ ಬಂದು ನಿಲ್ತಾರೆ ಅವರು ಅನ್ನುವಂಥ ಮಾತು. ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರು ಎದುರಿಗೆ ಬಂದು ನಿಂತ ಅಲ್ಲಿ ಹೋರಾಟ ಮಾಡೋಷ್ಟು ಅವ್ರ ಶಕ್ತಿ ಅದ ಅನ್ನೋ ಸಂಶಯನೂ ಸಹಿತ ಅಲ್ಲಿ ಜನರಿಗೆ ಕಾಡೋದ್ರಿಂದಾಗಿ ಜನ ವಿಶೇಷವಾಗಿ ಹೌದು ಈರಣ್ಣ ಕಡಾಡಿ ಅಡ್ಡಾಡ್ತಾರೆ, ಭೇಟಿ ಆಗ್ತಾರೆ, ಅನೇಕ ಕಾರ್ಯಕ್ರಮಗಳು ತಂದು ಆ ಭಾಗಕ್ಕೆ ತಿಳಿಸ್ತಾ ಇದ್ದಾರೆ. ಅವರು ಇತ್ತೀಚೆಗೆ ಒಂದು ಸ್ವಲ್ಪ ಈ ಪ್ರಚಾರಗಳು ತಾವು ಮಾಡಿದ ಕೆಲಸಗಳನ್ನು ಪ್ರಚಾರ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ನಾವು ಕಾಂಗ್ರೆಸ್ ವಿರೋಧಿಗಳು ಹೆಂಗಪ್ಪ ಅಂತ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಆದರೆ ಲೋಕಲ್ದಲ್ಲಿ ತಮ್ಮ ಜನರನ್ನು, ತಮ್ಮ ಬೆಂಬಲಿಗರನ್ನು ಬೆಳೆಸ್ಕೊಳ್ಳೋದ್ರಲ್ಲಿ ಒಂದು ಸ್ವಲ್ಪ ಯಾಕೋ ಹಿಂದೆ ಉಳಿತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದೇನಿದ್ರು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಇಲ್ಲಂತಲ್ಲ. ಆದರೆ ರಮೇಶ್ ಕತ್ತಿ ಅವರು ಮಾತ್ರ ಇವರು ಎಲ್ಲರಿಗಿಂತ ಹೆಚ್ಚು ಅಲರ್ಟ್ ಆಗಿದ್ದಾರೆ. ಯಾಕಂದ್ರೆ ಈಗಾಗಲೇ ಕತ್ತಿ ಮತ್ತು ಜಾರಕಿಹೊಳಿ ಬ್ರದರ್ಸ್ ನಡುಕ, ಕತ್ತಿ ಕುಟುಂಬ ಮತ್ತು ಜಾರಕಿಹೊಳಿ ಕುಟುಂಬ ನಡುಕ ಬಿರುಕುಗಳು ಹೆಚ್ಚಾಗಿ ಇವತ್ತು ಅವ್ರ ಕ್ಷೇತ್ರದಲ್ಲಿ ಇವ್ರ ಕ್ಷೇತ್ರದಲ್ಲಿ ಅವರು ಅನುದಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಮೊದಲು ತಮ್ಮ ಕ್ಷೇತ್ರ ಉಳಿಸ್ಕೊಳ್ಳೋ ಕೆಲಸವನ್ನು ಇವತ್ತು ರಮೇಶ್ ಕತ್ತಿ ಅವರು ಮಾಡ್ತಾಯಿದ್ದಾರೆ. ಯಾಕಂದ್ರೆ ಸ್ವತಃ ಅವರೇ ಹೇಳ್ಕೊಳ್ಳುವಂಗೆ 30% ಈಗಾಗಲೇ ಜಾರಕಿಹೊಳಿ ಅವರು ಹುಕ್ಕೇರಿ ತಾಲೂಕಲ್ಲಿ ಎಂಟ್ರಿ ಆಗಿದ್ದಾರೆ ಅನ್ನುವಂಥ ಮಾತನ್ನು ಅದು ಹೇಳೋದು. ಅದು ಮೂಲ ಉದ್ದೇಶ ಏನಪ್ಪ ಅವ್ರದ್ದಪ್ಪ ಅಂದ್ರೆ ನಾವು ಇನ್ನೂ ನಮ್ಮ ಕಂಟ್ರೋಲ್ದಲ್ಲದ ಹುಕ್ಕೇರಿ ಮತ್ತು ಅದರ ಭಾಗಗಳು ಉಳಿದ್ವೆಲ್ಲ